ಪ್ರೇಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸುವಳಾಗಿದ್ದೇನೆ ಮತ್ತು ದೇವರು ನನಗೆ ನಿಮ್ಮೆಲ್ಲರ ಮುಂದೆ ವಾಕ್ಯವನ್ನು ಕೊಡಲಿಕ್ಕಾಗುವಂತೆ ಕೊಟ್ಟಂತ ಈ ಕೃಪಾ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾವು ದುಃಖ ಪಡ್ತೇವೆ ಕೆಲವೊಮ್ಮೆ. ಯಾವಾಗ ನಾವು ದುಃಖ ಪಡ್ತೇವೆ ಅಂದರೆ ಎಲ್ಲವನ್ನು ಕಳ್ಕೊಂಡಾಗ, ಅಥವಾ ನಮ್ಮ ನಿರೀಕ್ಷೆ ಅಥವಾ ನಿರಾಶೆಯುಳ್ಳವರಾದಾಗ ನಾವು ದುಃಖ ಪಡ್ತೇವೆ. ಕೆಲವೊಬ್ರು ದುಃಖ ಪಟ್ಟಾಗ ತಮ್ಮ ದುಃಖವನ್ನು ಹೊರ ಹಾಕ್ಲಿಕ್ಕೆ ಅವರು ತಮ್ಮೊಳಗೇನೆ ದುಃಖ ಪಟ್ಕೊಳ್ತಾರೆ. ಅಂದ್ರೆ ಯಾರೊಟ್ಟಿಗೆ ಹೇಳಿಕೊಳ್ಳಿಕ್ಕೆ ಅವರು ಮನ್ಸು ಮಾಡುದಿಲ್ಲ. ತಮ್ಮ ದುಃಖವನ್ನು ಒಳಗೇನೆ ಇಟ್ಟುಕೊಂಡು ಆ ನೋವಲ್ಲಿ ಹೋಗ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ತಮಗೆ ಇಷ್ಟ ಉಳ್ಳವರೊಟ್ಟಿಗೆ, ಅಂದ್ರೆ ಯಾರೊಟ್ಟಿಗೆ ಅವರು ಕಂಫರ್ಟ್ ಆಗಿರ್ತಾರೆ ಅವರೊಟ್ಟಿಗೆ ತಮ್ಮ ದುಃಖಗಳನ್ನೆಲ್ಲ ಹೇಳ್ಕೊಳ್ತಾರೆ. ಅವರು ಕೂಗ್ತಾರೆ. ತಮ್ಮ ಸುಖ ದುಃಖಗಳೊಟ್ಟಿಗೆ ಪಾಲುಗಾರರು ಆಗುವವರೊಟ್ಟಿಗೆ ಅವರು ದುಃಖಗಳನ್ನ ಹೇಳಿಕೊಳ್ತಾರೆ. ಆದ್ರೆ ಮನುಷ್ಯರಾಗಿರುವವರು ಆ ದುಃಖವನ್ನ ನಾವೀಗ ನನ್ನ ದುಃಖವನ್ನು ನಾನು ಯಾರೊಟ್ಟಿಗಾರು ಹೇಳ್ಕೊಂಡಾಗ ಅವ್ರು ನಮಗೆ ಸಾಂತ್ವನವನ್ನು ಪಡಿಸ್ಬೋದು, ನಾವು ಹಾಕುವಂತ ಕಣ್ಣೀರನ್ನು ಒರೆಸಬಹುದು. ಆದರೆ ನಾವು ಪಡ್ತಿರುವಂತ ನೋವಿಗೆ ಪ್ರತ್ಯುತ್ತರ ಅಥವಾ ಪ್ರತಿಫಲವನ್ನು ಅವರಿಂದ ಕೊಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ನಾವು ಮೊರೆ ಹೋಗ್ಬೋದು, ಆದರೆ ಪ್ರತಿಫಲ ನಮಗೆ ಬೇಕು ಅಂತಾದ್ರೆ ಅಥವಾ ಅದರಿಂದ ನಮಗೆ ಪರಿಹಾರ ಬೇಕು ಅಂತಾದ್ರೆ ನಾವು ದೇವರ ಬಳಿಗೆ ಹೋಗ್ಬೇಕಾಗ್ತದೆ. ದೇವರಿಂದ ಪ್ರತಿಫಲ ಸಿಗ್ತದೆ ಹೊರತಲ್ಲದೆ ಮನುಷ್ಯರಿಂದ ನಮಗೆ ಪ್ರತಿಫಲ ಸಿಗುವುದಿಲ್ಲ. ಮನುಷ್ಯರು ನಮಗೆ ಆ ಸಮಯಕ್ಕೆ ನಮಗೆ ಏನೋ ಒಂದು ಸಾಂತ್ವನ ಪಡಿಸ್ಬೋದು ಅಥವಾ ನಮ್ಮ ಒಂದು ಧೈರ್ಯವನ್ನ ಕೊಡ್ಬೋದು. ಆದ್ರೆ ನಮಗೆ ಆ ಧೈರ್ಯ, ನಮಗೆ ನಿಜವಾದ ಧೈರ್ಯ ಅಂದ್ರೆ ಕ್ರಿಸ್ತನ ಪ್ರೀತಿ ಏನೆಂಬುದಾಗಿ, ಅಥವಾ ಕ್ರಿಸ್ತನು ಯಾವ ರೀತಿಯಾಗಿ ನಾವು ಆತನ ಮುಂದೆ ಹೋಗುವಾಗ, ಆತನ ಬಳಿಗೆ ಹೋಗುವಾಗ ಆತನು ಯಾವ ರೀತಿಯಾಗಿ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಕೀರ್ತನೆಗಳು 145 18-20 ವಚನಗಳು ಹೇಳ್ತಿದೆ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ. ನಾವು ಮೊರೆ ಯಾವಾಗ ಇಡ್ತೇವೆ ಅಂದ್ರೆ ನಾವು ಎಲ್ಲವನ್ನ ಕಳ್ಕೊಂಡಾಗ, ನಾವು ಮನುಷ್ಯರ ಹಸ್ತವನ್ನು ನೋಡಿ ಅವರಿಂದ ನಮಗೆ ಸಹಾಯ ದೊರಕದೇ ಇದ್ದಾಗ, ಅಥವಾ ನಮ್ಮ ನಿರೀಕ್ಷೆಗಳು, ನಮ್ಮ ಭರವಸೆಗಳು, ನಮ್ಮ ಆಲೋಚನೆಗಳು ಏನೇನು ನಾವು ಮಾಡಿಕೊಂಡಿದ್ದೇವ ಅದು ಯಾವುದು ಸಫಲವಾಗದೇ ಇದ್ದಾಗ ನಾವು ಎಲ್ಲವನ್ನ ಕಳ್ಕೊಳ್ತೇವೆ. ನಾವು ನಿರುತ್ಸಾಹದಿಂದ ಇರ್ತೇವೆ. ಆಗ ನಾವು ಮೊರೆ ಇಡ್ತೇವೆ. ಆದರೆ ಮೊರೆ ಇಡುವಾಗ ನಾವು ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು. ದೇವರ ಸನ್ನಿಧಾನಕ್ಕೆ ಹೋಗುವಾಗ ನಾವು ಮೊರೆ ಇಡ್ಬೇಕು. ಮೊರೆ ಇಡುವುದಂತ ಹೇಳಿದ್ರೆ ನಾವು ನಮ್ಮ ಹೃದಯದಿಂದ ಆತನಿಗೆ ಏನೆಲ್ಲ ಮಾತನಾಡಬೇಕು, ನಾವು ಆತನೊಟ್ಟಿಗೆ ಮಾತಾಡುವಂಥದ್ದು ಮೊರೆಯಾಗಿರುತ್ತದೆ. ನಾವು ಕೂಗಿಕೊಂಡು ನಾವು ಹೃದಯದಿಂದ ಕೂಗುವಂತ ಕಣ್ಣೀರನ್ನು ಆತನು ಕೇಳ್ತಾನೆ. ನಾವು ಮನುಷ್ಯರು ನಮ್ಮ ಕಣ್ಣಿನಿಂದ ಬರುವಂತ ನೀರನ್ನು ಒರೆಸಬಹುದು, ಆದರೆ ನಮ್ಮ ಹೃದಯದಿಂದ ಬರುವಂತ ಕಣ್ಣೀರನ್ನು ಆತನು ಒರೆಸುವವನಾಗಿದ್ದಾನೆ. ಆದುದರಿಂದ ನಾವು ಮೊರೆ ಹೋಗುವಾಗ ಆತನಿಗೆ ನಾವು ಏನೇನು ಮಾತನಾಡಬೇಕು ಅದನ್ನು ಮನಸ್ಫೂರ್ತಿಯಾಗಿ ನಂಬಿಗಸ್ತಕರಾಗಿದ್ದುಕೊಂಡು ಯಥಾರ್ಥವಾಗಿ, ಯೆಹೋವನಲ್ಲಿ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಯಥಾರ್ಥವಾಗಿ ಅಂದರೆ ನಮಗೆ ಏನೇನು ಆಗ್ತಾ ಉಂಟು, ನಮ್ಮ ದುಃಖಗಳು ಏನಿದೆಯೋ, ಮನುಷ್ಯರ ಹಸ್ತವನ್ನು ನೋಡಿ ನಾವು ಕುಗ್ಗಿ ಹೋಗಿರ್ಬೋದು, ಆದ್ರೆ ದೇವರು ತನ್ನ ಹಸ್ತವನ್ನು ಚಾಚಿ ನನ್ನನ್ನು ನಡೆಸ್ತಾನೆ ಎಂಬುದಾಗಿ ಆ ನಂಬಿಕೆಯಲ್ಲಿ ನಾವು ದೇವರ ಕಡೆಗೆ ಹೋಗುವಾಗ ನಾವು ಏನೇನು ದುಃಖಗಳನ್ನು ಮನುಷ್ಯರ ಮುಂದೆ ಹೇಳಿಕೊಂಡಿರ್ಬೋದು, ಆದ್ರೆ ನಾವು ಎಷ್ಟು ಒಬ್ಬರೊಟ್ಟಿಗೆ ಫ್ರೆಂಡ್ಲಿ ಆಗಿರುವವರೊಟ್ಟಿಗೆ ನಾವು ಹೇಗೆ ಮಾತನಾಡ್ತೇವೆ ಅದೇ ರೀತಿಯಾಗಿ ಆತನು ನಮ್ಮ ಫ್ರೆಂಡ್ ಆಗಿದ್ದಾನೆ, ಆತ ನಮ್ಮ ಸ್ನೇಹಿತನಾಗಿದ್ದಾನೆ. ನಾವು ಸ್ನೇಹಿತರೊಟ್ಟಿಗೆ ಯಾವ ರೀತಿಯಾಗಿ ಮಾತನಾಡ್ತೇವ ಅದೇ ರೀತಿಯಾಗಿ ನಾವು ದೇವರೊಟ್ಟಿಗೆ ಮಾತನಾಡುವಾಗ ನಾವು ಕೂಗಿಕೊಂಡು ನಮ್ಮ ಮನುಷ್ಯರು ಕೆಲವೊಮ್ಮೆ ನಮಗೆ ಬೇರೆಯವರೊಟ್ಟಿಗೆ ಹೇಳುವಾಗ ನಮಗೆ ಆ ದುಃಖಗಳು ಕಂಪ್ಲೀಟ್ ಆಗಿ ಹೊರ ಹಾಕ್ಲಿಕ್ಕೆ ಆಗುದಿಲ್ಲ. ಅದೇ ನಾವು ಯಾವ ರೀತಿಗೆ ಬೇರೆಯವರೊಟ್ಟಿಗೆ ಮಾತನಾಡ್ತೇವ ಅದೇ ನಾವು ದೇವರ ಬಳಿಯಲ್ಲಿ ಮಾತನಾಡುವ. ಏನೇನು ಮಾತನಾಡ್ಲಿಕ್ಕೆ ಉಂಟು, ಯಾರು ಏನ್ ನೋಡ್ತಾರೆ ನಾವು ಒಂದು ಕೋಣೆಗೆ ಒಳಗೆ ಹೋಗಿ ಮೊಣಕಾಲು ಊರಿಕೊಂಡು ದೇವರಿಗೆ ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ನಮಗೆ ಏನೇನು ನಮ್ಮ ದುಃಖಗಳಿದೆಯೋ, ನೋವುಗಳಿದೆಯೋ, ನಾವು ಯಾವ್ಯಾವ ಹಾದಿಯಲ್ಲಿ ಹಾದು ಬರ್ತಿದ್ವಿ ಆತನಿಗೆ ನಾವು ಹೇಳುವುದಕ್ಕಿಂತ ಮುಂಚೆ ಆತನೆಲ್ಲವೂ ತಿಳಿದಾತನಾಗಿದ್ದಾನೆ. ಆದರೆ ಆತನು ನಮ್ಮನ್ನು ಕೂಡ ಬಯಸ್ತಿದ್ದಾನೆ. ನಾವು ಯಾವಾಗ ಆತನಿಗೆ ಮೊರೆ ಇಡ್ತೇವೆ ಅಂದ್ರೆ ಯಥಾರ್ಥವಾಗಿ, ಯಾವುದೇ ನಿಷ್ಕಲ್ಮಶವಿಲ್ಲದೆ ಆತನ ಮುಂದೆ ನಾವು ನಮ್ಮ
ಮನಸ್ಫೂರ್ತಿಯಾಗಿ ನಾವು ಎಲ್ಲವನ್ನ ಬಿಚ್ಚಿಡ್ತೇವ, ಆಗ ಆತನಿನ ಹತ್ತಿರವಾಗಿಯೇ ಇದ್ದಾನೆ. ಆತನು ಯಾವಾಗಲೂ ಹತ್ತಿರವಾಗಿರ್ತಾನೆ. ನಾವು ನಮ್ಮಲ್ಲಿ ಎಲ್ಲವನ್ನು ನಮ್ಮೊಟ್ಟಿಗೆ ಎಲ್ಲವೂ ಇರುವಾಗ ಆತನು ಹತ್ತಿರವಾಗಿರುವುದು ಅಥವಾ ನಮ್ಮೊಳಗಿರುವುದು ನಮಗೆ ಕಾಣುವುದಿಲ್ಲ. ನಾವು ಯಾವಾಗ ಎಲ್ಲವನ್ನ ಕಳ್ಕೊಳ್ತೇವ ಆಗ ಆತನು ನಮ್ಮ ಬಳಿಯಲ್ಲಿದ್ದಾನೆ, ಆತನು ನಮ್ಮ ಹತ್ತಿರವಾಗಿದ್ದಾನೆ ಎಂಬುದಾಗಿ ನಮಗೆ ನೆನಪು ಬರ್ತದೆ. ಆದುದರಿಂದ ನಾವು ಯಾವಾಗಲೂ ಆತನೊಟ್ಟಿಗೆ ನಂಬಿಕಸ್ಥರಾಗಿಯೂ ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಾಗ, ಮೊರೆ ಇಡುವಾಗ ಆತನು ನಮ್ಮ ಕೂಗನ್ನು ಕೇಳಿ, ಆತ ನಮ್ಮ ಸ್ವರವನ್ನು ಕೇಳಿ ಆತನು ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡ್ತಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಭಯಭಕ್ತಿ ಅಂದ್ರೆ ಏನು? ಭಯ ಎಂದರೆ ಆತನ ಮೇಲಿರುವಂತ ನಂಬಿಕೆ ಆಗಿದೆ. ಭಕ್ತಿ ಹೇಳಿದೆ ನಾವು ಆತನ ಮೇಲಿರುವಂತ ಪ್ರೀತಿ, ಆ ಗೌರವ ಅದಾಗಿದೆ. ಹಾಗಿರುವಾಗ ಭಯಭಕ್ತಿಯಿಂದ ನಾವು ಆತನ ಮುಂದೆ ಸನ್ನಿಧಾನಕ್ಕೆ ಹೋಗುವಾಗ ಆತನು ನಮ್ಮ ಪ್ರತಿಯೊಂದೊಂದು ಇಷ್ಟವನ್ನು ನೆರವೇರಿಸ್ತಾನೆ. ನಮ್ಮ ಇಷ್ಟಗಳು ಅನೇಕವಿರ್ಬೋದು, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಆದ್ರೆ ನಾವು ಯಾವಾಗ ಆತನ ಮುಂದೆ ಅದನ್ನು ಬಿಚ್ಚಿಡ್ತೇವ ಆತ ನಮ್ಮ ಪ್ರತಿ ಒಂದೊಂದು ಇಷ್ಟಾರ್ಥವನ್ನು ನೆರವೇರಿಸುವ ದೇವರು ಆತನಾಗಿದ್ದಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ನಾವು ಕಣ್ಣೀರಿಂದ, ಅದೇ ನಾನು ಆಗ್ಲೇ ಹೇಳಿದಾಗೆ, ನಮ್ಮ ಕಣ್ಣಿನಿಂದ ಬರುವಂತ ನೀರನ್ನು ಮನುಷ್ಯರು ಒಲಿಸಬಹುದು, ಆದ್ರೆ ನಾವು ಯಾವಾಗ ಹೃದಯದಿಂದ ಆತನ ಮುಂದೆ ಕೂಗ್ತೇವ, ನಾವು ಎಷ್ಟೋ ಕೆಲವೊಮ್ಮೆ ನಾವು ಕೂಗಿ ಹೋಗಿ ಕಣ್ಣೀರೇ ಇಲ್ಲದಿರ್ಬೋದು, ಅಂದ್ರೆ ಯಾರು ಕೂಡ ನಮ್ಮನ್ನ ಸಂತೈಸದೇ ಇರ್ಬೋದು, ಆದ್ರೆ ದೇವರ ಮುಂದೆ ಬರುವಾಗ ನಮ್ಮ ಕೂಗನ್ನು ಆತನು ಕೇಳ್ತಾನೆ. ಆತನು ನಮ್ಮ ಹೃದಯದಲ್ಲಿ ನಾವು ಏನೇನು ಮಾತನಾಡ್ತೇವ ಪ್ರತಿ ಒಂದೊಂದಕ್ಕೆ ಕೇಳಿ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ನಾವೀಗ ನಮ್ಮ ಮಧ್ಯದಲ್ಲಿ ಈಗ ಅನೇಕರು ಸಾಲದ ಬಾಧೆಯಿಂದ ಇರ್ಬೋದು, ಅಥವಾ ಹಣದ ವ್ಯವಹಾರದಲ್ಲಿ ಸಿಲುಕಿಕೊಂಡಿರ್ಬೋದು, ಕುಟುಂಬದಲ್ಲಿ ಒಡಕುಗಳಿರ್ಬೋದು, ಅನಾರೋಗ್ಯದಿಂದ ಬಳಲ್ತಾ ಇರ್ಬೋದು, ಅಥವಾ ಉದ್ಯೋಗದ ನಿಮಿತ್ತ ಒತ್ತಡದಲ್ಲಿರ್ಬೋದು, ಉನ್ನತ ಉದ್ಯೋಗಕ್ಕೆ ಅವರು ಶ್ರಮ ಪಡ್ತಿರ್ಬೋದು. ಹೀಗೆ ಅನೇಕ ಪ್ರಾಬ್ಲಮ್ಸ್ಗಳಲ್ಲಿ ನೀವು ಸಿಲುಕಿಕೊಂಡಿರ್ಬೋದು. ಯಾರ್ಯಾರು ಯಾವ್ಯಾವ ಹಾದಿಯಲ್ಲಿ ಹೋಗ್ತಿದ್ದೀರ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ, ಆದರೆ ದೇವರಿಗೆ ಎಲ್ಲವೂ ಗೊತ್ತುಂಟು. ಆದುದರಿಂದ ಈ ಪ್ರಾಬ್ಲಮ್ಸ್ ಎಲ್ಲವೂ ಪರ್ಮನೆಂಟಾ? ಇಲ್ಲ, ಇದೆಲ್ಲ ಒಂದು ಕ್ಷಣಿಕ ಆಗಿದೆ, ಆ ಸಮಯಕ್ಕೆ ಮಾತ್ರ. ಆದರೆ ಈ ಪ್ರಾಬ್ಲಮ್ಸ್ನ ನಾವು ದಾಟಿ ಹೋಗ್ಬೇಕು ಅಂತ ಹೇಳಿದ್ರೆ ಆತನ ಹಸ್ತ ನಮ್ಮಲ್ಲಿ ಇರಲೇಬೇಕು. ಆತನಿಲ್ಲದೆ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಯಾವುದು ಅಂತ ಹೇಳಿದ್ರೆ ಶಾಶ್ವತವಾದ ಪ್ರೀತಿ. ಆತನ ಪ್ರೀತಿ ಅದು ಯಾವಾಗಲೂ ಶಾಶ್ವತವಾಗಿದೆ. ಇದೆಲ್ಲವೂ ಕ್ಷಣಿಕವಾಗಿದೆ, ಇದೆಲ್ಲವೂ ಒಂದೊಂದು ಪರಿಸ್ಥಿತಿ, ಇದೆಲ್ಲ ಒಂದೊಂದು ಆ ಕ್ಷಣಕ್ಕಿರುವಂಥದ್ದು. ಆದರೆ ಇದನ್ನೇ ಎದುರುಕೊಂಡು ನಾವು ದೇವರನ್ನ ಮರೆತು ಬಿಡುವುದಲ್ಲ. ಇದನ್ನ ನಾವು ಫೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಆತನ ಹಸ್ತ ನಮ್ಮ ಮೇಲೆ ಚಾಚಿರ್ಬೇಕು. ಅಂದ್ರೆ ನಾವು ಆತನ ಬಳಿಗೆ ಹೋಗುವಾಗ, ನಾವು ಯಾವಾಗ ಯಥಾರ್ಥವಾಗಿ ಆತನಿಗೆ ಮೊರೆ ಇಡ್ತೇವ, ಆಗ ಇದರೆಲ್ಲದರಿಂದ ಆತನು ನಮ್ಮನ್ನ ಬಿಡುಗಡೆಗೊಳ್ಳಿಕ್ಕೆ ಸಾಧ್ಯ. ಈಗ ನಮಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾವು ಕೇಳಬೇಕು. ನಾವು ಕೇಳದೆ ಏನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಮಗು ಹಸಿವಾಗ್ತಾ ಉಂಟು ಅಂತ ಹೇಳಿದ್ರೆ ಕೂಗ್ತದೆ, ಆಗ ಹೆತ್ತ ತಾಯಿಗೆ ಗೊತ್ತಾಗ್ತದೆ ತನ್ನ ಮಗುವಿಗೆ ಹಸಿವಾಗ್ತದೆ ಎಂಬುದು. ಅದೇ ರೀತಿಯಾಗಿ ನಮಗೆ ಏನೇನು ಆಗ್ತಾ ಉಂಟು ಅಂತ ಹೇಳಿದ್ರೆ ನಾವು ದೇವರ ಬಳಿಯಲ್ಲಿ ಹೇಳಿಕೊಳ್ಬೇಕು. ಎಲ್ಲವನ್ನ ಹೇಳಿಕೊಳ್ಳುವಾಗ ಆತನು ಎಲ್ಲವನ್ನ ನಮಗೆ ದಯಪಾಲಿಸುವಾತನಾಗಿದ್ದಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ. ಈಗ ನಾನು ದೇವರ ವಾಕ್ಯ ಕೊಡ್ತಿದ್ದೇನೆಂಬುದಾಗಿ ಯೆಹೋವನು ನನಗೆ ಮಾತ್ರ ಆತನ ನನ್ನನ್ನು ಪ್ರೀತಿಸ್ತಾನೆ ಅಥವಾ ನನ್ನನ್ನು ಮಾತ್ರ ಆತನು ರಕ್ಷಿಸ್ತಾನೆ ಎಂಬುದಾಗಿ ಅಲ್ಲ. ಆತನು ಎಲ್ಲರನ್ನೂ ಕೂಡ, ಯಾರ್ಯಾರು ಆತನನ್ನು ಪ್ರೀತಿಸ್ತಾರೋ ಆತನೆಲ್ಲರನ್ನು ಕಾಪಾಡ್ತಾನೆ. ಅಥವಾ ಈಗ ನಾನು ವಾಕ್ಯ ಕೊಡ್ತಾ ಇದ್ದೇನೆ, ಅಥವಾ ದೇವರು ಎಲ್ಲರನ್ನು ಒಂದೇ ರೀತಿಯಲ್ಲಿ ಆತನು ನೋಡ್ತಾನೆ. ನೀವು ಯಾವ ರೀತಿಯಲ್ಲಿ ಇರ್ಬೋದು, ಆತನು ಯೋಗ್ಯತೆಗೆ ತಕ್ಕಂತೆ ಆತನು ಪ್ರೀತಿಸುವುದಿಲ್ಲ. ನಮಗೆ ಯೋಗ್ಯತೆಗೆ ಮೀರಿ ಆತ ನಮ್ಮನ್ನ ಪ್ರೀತಿ ಮಾಡ್ತಿದ್ದಾನೆ. ಅದೇ ರೀತಿಯಾಗಿ ಕೂಡ ನಮಗೆ ಯಾವ ಯೋಗ್ಯತೆ ಇಲ್ಲದಿದ್ರೂ ಕೂಡ ನಾವು ಆತನನ್ನ ಪ್ರೀತಿ ಮಾಡುವ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡ್ತಾನೆ. ಹೌದು, ನಾವು ಯಾವಾಗ ಆತನನ್ನು ಪ್ರೀತಿ ಮಾಡ್ತೇವ, ಆತನ ಪ್ರೀತಿ ಮಾಡುವಾಗ ಆತನ ಬಳಿಗೆ ಹೋಗಿ ನಮ್ಮಲ್ಲಿರುವಂತಹ ಎಲ್ಲ ನೋವುಗಳಾಗಿರ್ಬೋದು, ಬರೀ ನೋವುಗಳಲ್ಲ, ನಮಗೆ ಸಂತೋಷವಾದಾಗ ಕೂಡ ನಾವು ಆತನ ಬಳಿಗೆ ಹೋಗ್ಬೇಕು. ನಾವು ಆತನನ್ನ ಸ್ತುತಿಸಿ ಕೊಂಡಾಡ್ಬೇಕು ಪ್ರತಿ ಸಮಯದಲ್ಲೂ. ನಾವು ಅವತ್ತು ಯೋಬನ ವಿಷಯದಲ್ಲಿ ಯಾವ ರೀತಿಯಾಗಿ ಹೇಳಿದೆ, ಅವನು ಎಲ್ಲವನ್ನ ಕಳೆದುಕೊಂಡ, ಆದ್ರೂ ಅವನು ದೇವರನ್ನ ಬಿಟ್ನ ಇಲ್ಲ. ಅದು ತನ್ನ ಹೆಂಡತಿ ಕೂಡ ನಿನ್ನ ಯಥಾರ್ಥತ್ವವನ್ನು ಇನ್ನು ಬಿಡಲಿಲ್ಲವೋ ಎಂಬುದಾಗಿ ಪ್ರಶ್ನೆ ಮಾಡ್ತಾಳೆ, ಆದ್ರೆ ಯೋಬನು ಮಾತ್ರ ತನ್ನ ದೇವರನ್ನ ಬಿಡಲಿಲ್ಲ. ಅದೇ ರೀತಿಯಾಗಿ ನಮ್ಮ ಸುಖ ಆಗಿರ್ಬೋದು, ದುಃಖವಾಗಿರ್ಬೋದು, ನಮ್ಮ ಕಷ್ಟ ಸಂಕಟ ಏನೇ ಇದ್ರೂ ಕೂಡ ನಾವು ಯಾವಾಗಲೂ ದೇವರ ಬಳಿಗೆ ಹೋಗುವ, ಆತನಿಗೆ ಮೊರೆಯಿಟ್ಟು ನಾವು ಪ್ರಾರ್ಥನೆ ಮಾಡುವ, ಆತನೊಟ್ಟಿಗೆ ಮಾತನಾಡುವ. ಆಗ ಪ್ರತಿ ಒಂದೊಂದು ಇಷ್ಟಾರ್ಥವನ್ನು ಆತನು ನೆರವೇರಿಸುವ ಆತನಾಗಿದ್ದಾನೆ. ಇನ್ನು ಕೆಲವರು ಯೋಚಿಸ್ಬೋದು, ನಾನು ಇಷ್ಟು ಪ್ರಾರ್ಥನೆ ಮಾಡಿದ್ದೇನೆ, ಯಾಕೆ ನನಗೆ ಪ್ರತಿಫಲ ಸಿಗ್ತಿಲ್ಲ, ಅಥವಾ ನಾನು ಇನ್ನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನೀವು ಪ್ರಶ್ನೆ ಮಾಡಿಕೊಳ್ಬೋದು.
ನೀವು ಪ್ರಾರ್ಥನೆ ಮಾಡಿರೋದಕ್ಕೆ ಇವತ್ತಲ್ಲ ನಾಳೆ ಅದಕ್ಕೆ ಪ್ರತಿಫಲ ಉಂಟೇ ಉಂಟು. ಆದರೆ ನಂಬಿಕೆಯಿಂದ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿರಿ, ಯಥಾರ್ಥವಾಗಿ ಆತನ ಮುಂದೆ ಮೊರೆ ಹೋಗಿರಿ, ಆಗ ಆತನು ಸಕಲ ವಿಧದಲ್ಲಿ ನಮ್ಮನ್ನ ನಡೆಸಿ ಕಾಪಾಡ್ತಾನೆ. ಇನ್ನು ಕೆಲವರು ಪ್ರಶ್ನೆ ಮಾಡ್ಬೋದು, ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರುವುದಿಲ್ಲ, ಅಥವಾ ನನಗೆ ಈ ತರ ವಾಕ್ಯ ಓದಲಿಕ್ಕೆ ಬರುವುದಿಲ್ಲ. ತೊಂದರೆ ಇಲ್ಲ, ಯಾಕೆಂದ್ರೆ ನಮಗೆ ಈಗ ನಾವು ದೇವರೊಟ್ಟಿಗೆ ಮಾತನಾಡಬೇಕು ಅಂತ ಹೇಳೋದಕ್ಕೆ ಹೀಗೆ ಒಂದು ಫಾರ್ಮ್ಯಾಟ್ ಉಂಟು, ಅಥವಾ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ. ನೀವು ಒಬ್ಬರೊಟ್ಟಿಗೆ ಈಗ ಒಬ್ಬರೊಟ್ಟಿಗೆ ಕಂಫರ್ಟ್ ಆಗಿ ನೀವು ಹೇಗೆ ಕಂಫರ್ಟ್ ಆಗಿರುವ ಪರ್ಸನ್ ಒಟ್ಟಿಗೆ ನೀವು ಹೇಗೆ ಮಾತಾಡ್ತೀರಾ ಅದೇ ರೀತಿಯಾಗಿ ದೇವರೊಟ್ಟಿಗೆ ಮಾತನಾಡಿ. ನೀವು ಹೀಗೆಯೇ ಮಾತನಾಡಬೇಕು ಅಥವಾ ಈ ವಿಧದಲ್ಲಿಯೇ ಮಾತನಾಡಬೇಕು ಎಂಬುದಾಗಿಲ್ಲ. ನೀವು ಮನಸ್ಫೂರ್ತಿಯಾಗಿ ಹೃದಯದಿಂದ ಮಾತನಾಡಿ, ಆಗ ಆತನು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಇವತ್ತಲ್ಲ ನಾಳೆ ಅದಕ್ಕೆ ಪ್ರತಿಫಲ ಉಂಟೇ ಉಂಟು. ಆದ್ರೆ ನಂಬಿಕೆ ಮಾತ್ರ ಇರಲಿ. ಅಪನಂಬಿಕಸ್ಥರಾಗಿದ್ದುಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡುವುದು ನಮ್ಮ ದೇವರೊಟ್ಟಿಗೆ, ನನ್ನ ಮತ್ತು ದೇವರೊಟ್ಟಿಗೆ ಇರುವಂತಹ ಕನೆಕ್ಷನ್ ಅದಾಗಿರುತ್ತದೆ. ನಾವು ಯಾರ ಮಧ್ಯಸ್ಥಿಕೆಯಿಂದ ಈಗ ನಾವು ಒಬ್ಬರ ಬಳಿ ಹೋಗಿ ಅವರು ಹೋಗಿ ದೇವರೊಟ್ಟಿಗೆ ಮಾತನಾಡುವಂಥದ್ದಲ್ಲ. ನಮಗೆ ಮತ್ತು ದೇವರ ಬಳಿಯಲ್ಲಿ ಡೈರೆಕ್ಟ್ ಕನೆಕ್ಷನ್ ಇದೆ. ಆದ್ದರಿಂದ ನಮಗೆ ಏನೇನು ಮಾತನಾಡ್ಲಿಕ್ಕೆ ಉಂಟು ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ನಾವು ದೇವರೊಟ್ಟಿಗೆ ಡೈರೆಕ್ಟ್ ಆಗಿ ಮಾತನಾಡುವ, ಆ ಕಮ್ಯುನಿಕೇಶನ್ ಅನ್ನ ಗಟ್ಟಿ ಮಾಡಿಕೊಳ್ಳುವ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ದೇವರ ವಾಕ್ಯದಲ್ಲಿ ಬೈಬಲ್ನಲ್ಲಿ ಒಂದು ಅರಸನ ವಿಷಯವಾಗಿ ಮಾತನಾಡ್ತಾನೆ. ಹಿಜ್ಕೀಯನಾದ ಒಬ್ಬ ಅರಸನಿರ್ತಾನೆ. ಅವನು ಒಂದು ಮರಣಕರವಾದ ರೋಗದಿಂದ ಬಳಲ್ತಾ ಇರ್ತಾನೆ. ಆಗ ಯೆಹೋವನು ತನ್ನ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಹಿಜ್ಕೀಯನಿಗೆ ಇಂತೆಂತದಾಗಿ ಅಂದ್ರೆ ತಿಳಿಸು ಎಂಬುದಾಗಿ ಯೆಶಾಯನಿಗೆ ಹೇಳ್ತಾನೆ. ಹಾಗೆ ಯೆಶಾಯನು ಅರಸನಾದ ಹಿಜ್ಕೀಯನ ಬಳಿಗೆ ಬಂದು, ನಿನ್ನ ಮನೆಯವರ ವಿಷಯವಾಗಿ ವ್ಯವಸ್ಥೆಯನ್ನು ಮಾಡಿಕೊ, ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ತಿಳಿಸಿ ಆತನು ಹೊರಟು ಹೋಗ್ತಾನೆ. ಯಾರಾದರೂ ಕೂಡ ಈಗ ನನ್ನ ಅಥವಾ ನಿಮ್ಮನ್ನೇ ಯೋಚಿಸಿಕೊಳ್ಳಿ, ಈಗ ನೀನು ಸಾಯ್ತಿ ಎಂಬುದಾಗಿ ಹೇಳುವಾಗ ನಮಗೆ ಹೇಗೆ ಆಗ್ಬೇಡ. ಆದ್ರೆ ಅವನೊಬ್ಬ ಅರಸನಾಗಿರ್ತಾನೆ. ಹಿಜ್ಕೀಯನು ಅವನಿಗೆ ಬೇಕಾದ ಕೈಗೆ ಒಂದು ಆಳು, ಕಾಲಿಗೊಂದು ಆಳು, ಎಲ್ಲದಕ್ಕೂ ಅವನಿಗೆ ವ್ಯವಸ್ಥೆ ಇರ್ತದೆ. ಅಥವಾ ಅವನು ವೈದ್ಯನ ಬಳಿಗೆ ಹೋಗ್ಬೋದಿತ್ತು, ಆದ್ರೆ ಅಥವಾ ಅವನಿಗೆಲ್ಲದಕ್ಕೆ ಅವಕಾಶ ಇತ್ತು, ವೈದ್ಯನ ಬಳಿಗೆ ಹೋಗ್ಬೋದಿತ್ತು. ಯಾಕೆಂದ್ರೆ ಅವನೊಂದು ಮರಣಕರವಾದ ರೋಗದಿಂದ ಬಳಲ್ತಾ ಇರ್ತಾನೆ. ಅದೇ ರೀತಿಯಾಗಿ ತನ್ನ ಮನೆಯವರೊಟ್ಟಿಗೆ ಕೂತುಕೊಂಡು ತನ್ನ ದುಃಖವನ್ನೆಲ್ಲ ಹೇಳಿಕೊಳ್ಬೋದಿತ್ತು, ಇಂತೆಂಥದ್ದಾಗಿದೆ ಎಂಬುದಾಗಿ. ಆದರೆ ದೇವರು ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಎಂಬುದಾಗಿ ಹೇಳ್ತಾನೆ. ಆದ್ರೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಮೋರೆಯನ್ನು ತನ್ನ ಮೋರೆಯನ್ನು ಗೋಡೆಗೆ ತಿರುಗಿಸಿಕೊಂಡು, ತನ್ನ ಮುಖವನ್ನ ಗೋಡೆ ಕಡೆಗೆ ತಿರುಗಿಸಿಕೊಂಡು ಒಂದೇ ಒಂದು ಹೇಳ್ತಾನೆ, ಯೆಹೋವನೇ, ನಿನಗೆ ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂಬುದಾಗಿ ಹೇಳಿ ಬಹಳವಾಗಿ ಅತ್ತನು ಎಂಬುದಾಗಿ ವಾಕ್ಯ ಉಂಟು. ಒಂದೇ ಒಂದು ಮಾತು, ನಿನ್ನ ದೃಷ್ಟಿ ಯೆಹೋವನೇ ನಿನಗೆ ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೊ ಎಂಬುದಾಗಿ ಅರಸನಾದ ಹಿಜ್ಕೀಯನು ಯೆಹೋವನಿಗೆ ಹೇಳಿ ಬಹಳವಾಗಿ ಅಳ್ತಾನೆ. ಇದನ್ನು ಕೇಳಿದ ಕೂಡಲೇ ಯೆಶಾಯನು ಹೊರಟು ಹೋಗಿರ್ತಾನಲ್ಲ, ಹೊರಟು ಹೋಗುವ ಮಧ್ಯದ ದಾರಿಯಲ್ಲಿ ಯೆಹೋವನು ಹಿಜ್ಕೀಯನನ್ನು ನಿಲ್ಲಿಸಿ ಯೆಶಾಯನೊಟ್ಟಿಗೆ ಮಾತನಾಡ್ತಾನೆ. ಯೆಶಾಯನು ಹೋಗುವ ಮಧ್ಯ ದಾರಿಯಲ್ಲಿ ದೇವರು ಯೆಶಾಯನಿಗೆ ಮಾತನಾಡ್ತಾನೆ, ನೀನು ನನ್ನ ಪ್ರಭುಗಳ ಪ್ರಜೆಯಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಐ ಹ್ಯಾವ್ ಹರ್ಡ್ ಯುವರ್ ಪ್ರೇಯರ್ಸ್, ಐ ಹ್ಯಾವ್ ಸೀನ್ ಯುವರ್ ಟಿಯರ್ಸ್ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಇದಲ್ಲದೆ ನಾಡದು ಅವನು ಗುಣ ಹೊಂದಿ ನನ್ನ ಆಲಯಕ್ಕೆ ಬರುವಿ, ಇದಲ್ಲದೆ ಅವನ ಆಯಸ್ಸಿಗೆ 15 ವರ್ಷಗಳನ್ನು ಕೂಡಿಸಿಕೊಟ್ಟಿದ್ದೇನೆ ಎಂಬುದಾಗಿ ತಿಳಿಸು ಎಂಬುದಾಗಿ ಯೆಶಾಯನಿಗೆ ಯೆಹೋವನು ಮಾತನಾಡ್ತಾನೆ. ಆ ಕ್ಷಣವೇ ಅವನಿಗೆ ಆನ್ಸರ್ ಸಿಕ್ಕಿತ್ತು. ಅವನು ಬೇರೆ ಯಾರ ವೈದ್ಯನ ಬಳಿ ಹೋಗ್ಲಿಲ್ಲ, ಅಥವಾ ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಆಗಿರ್ಬೋದು, ಅಥವಾ ರಾಜನ ಆಸ್ಥಾನದಲ್ಲಿ ಇರುವವರೊಟ್ಟಿಗೆ ಯಾರೊಟ್ಟಿಗೆ ಅವನ ದುಃಖವನ್ನ ಹೇಳಿಕೊಳ್ಳಿಲ್ಲ, ದೇವರೊಟ್ಟಿಗೆ ಹೇಳಿಕೊಂಡ. ತನ್ನ ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿಕೊಂಡು ತನ್ನ ಎಲ್ಲ ದುಃಖವನ್ನ ಅಂದ್ರೆ ಅಷ್ಟೇ ಹೇಳಿದ್ದು, ನಾನು ನಂಬಿಗಸ್ತಕನಾಗಿದ್ದುಕೊಂಡು ಯಥಾರ್ಥ ಚಿತ್ತನಾಗಿದ್ದುಕೊಂಡು ನಿನಗೆ ಒಳ್ಳೆಯದನ್ನು ಮಾಡಿದನು ನೆನಪು ಮಾಡಿಕೊ ಎಂಬುದಾಗಿ ಒಂದೇ ಒಂದು ಮಾತನ್ನು ಹೇಳಿ ಬಹಳವಾಗಿ ಅಳ್ತಾನೆ. ಅಂದ್ರೆ ತನ್ನ ಹೃದಯದಿಂದ ಆತನು ಕೂಗ್ತಾನೆ. ಈ ಕೂಗನ್ನು ದೇವರು ಕೇಳಿದ್ದಾನೆ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಅವನು ಗುಣ ಹೊಂದುವುದಲ್ಲದೆ ನಾಡ್ದು ಆಲಯಕ್ಕೆ ಬರುವೆ, ಅದಲ್ಲದೆ ಅವನ ಆಯಸ್ಸಿಗೆ 15 ವರ್ಷಗಳನ್ನು ಕೂಡಿಸಿಕೊಟ್ಟಿದ್ದೇನೆ. ನಮ್ಮ ದೇವರು ಎಂತ ಒಳ್ಳೆ ದೇವರು.
ನಮಗೆ ನಾವು ಕೇಳಿದಕ್ಕೆ ಮಾತ್ರವಲ್ಲದಕ್ಕೆ ಇನ್ನು ಹೆಚ್ಚಾಗಿ ಆತ ನಮಗೆ ಕೊಡುವವನಾಗಿದ್ದಾನೆ. ಯಾವಾಗ ನಾವು ಆತನಿಗೆ ನಂಬಿಗಸ್ತಕರಾಗಿದ್ದುಕೊಂಡು ಯಥಾರ್ಥವಾಗಿ ನಾವು ಆತನಿಗೆ ಮೊರೆ ಇಡುವಾಗ ಆತನು ಸದುತ್ತರವನ್ನು ದಯಪಾಲಿಸ್ತಾನೆ. ಅರಸನಾದ ಹಿಜ್ಕೀಯನನ್ನು ದೇವರು ಯಾವ ರೀತಿಗೆ ನಡೆಸಿದ್ದಾನೋ ಅದೇ ರೀತಿಗೆ ನನ್ನನ್ನು ಮತ್ತು ನಿಮ್ಮನ್ನು ನಡೆಸದೇ ಇರುವನೇ, ಆತನು ಖಂಡಿತವಾಗಿ ನಡೆಸ್ತಾನೆ. ಆದುದರಿಂದ ನಂಬಿಕೆಯಿಂದ ಆತನ ಮುಂದೆ ಹೋಗುವ, ಆತನೊಟ್ಟಿಗೆ ನಾವು ಮಾತನಾಡುವ, ಆತನು ಪ್ರತಿ ಒಂದೊಂದು ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಆದುದರಿಂದ ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೊಬ್ಬೊಬ್ಬರನ್ನು ಹೇರಳವಾಗಿ ಆಶೀರ್ವದಿಸಿ ನಡೆಸಲಿ. ಆಮೆನ್.